ಎಸ್, ಈಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ಹೆಚ್ಚಾಗ್ತಾ ಇದೆ. ಸಿಐಡಿಯಲ್ಲಿ ಒಂದು ಎಫ್ಐಆರ್ ದಾಖಲಾಗಿದೆ. ಸಿಐಡಿಯಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ ನಲ್ಲಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗೋದು ಖಚಿತ. ಯಾಕಂತಂದ್ರೆ ಸೆಕ್ಷನ್ಸ್ ನೋಡ್ತಾ ಇದ್ದೀರಿ. ಐಪಿಸಿ ಸೆಕ್ಷನ್ 376 ಸಬ್ ಸೆಕ್ಷನ್ 2 ಇದು ಅರೆಸ್ಟ್ ಆಗುವಂತ ಅಥವಾ ನಾನ್ ಬೇಲೇಬಲ್ ಕೇಸ್ ಇದು. ಮತ್ತು ಇಡೀ ಎಫ್ಐಆರ್ ನಲ್ಲಿ ಸಂತ್ರಸ್ತ ಮಹಿಳೆ ನನಗೆ ಯಾವ ರೀತಿ ಲೈಂಗಿಕ ದೌರ್ಜನ್ಯ ಆಯಿತು, ನನ್ನನ್ನು ಅತ್ಯಾಚಾರ ಮಾಡಿದ ಪ್ರಜ್ವಲ್ ರೇವಣ್ಣ ಅನ್ನೋದನ್ನ ಮಹಿಳೆ ವಿವರಿಸಿದ್ದಾರೆ. ಸೊ ಇಡೀ ಕೇಸಿಗೆ ಈಗ ಮೇಜರ್ ಆದಂತ ಟ್ವಿಸ್ಟ್ ಸಿಗ್ತಾ ಇದೆ. ದೂರು ಕೊಟ್ಟಿರುವಂತ 44 ವರ್ಷದ ಮಹಿಳೆ ಬಹಳ ಗಂಭೀರವಾದಂತ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. 376 ಸಬ್ಸೆಕ್ಷನ್ 2 ಯಾವುದು ಅಂತಂದ್ರೆ ಪಬ್ಲಿಕ್ ಸರ್ವೆಂಟ್ ಒಬ್ಬ ಅತ್ಯಾಚಾರ ಮಾಡಿದ್ರೆ ಈ ಸೆಕ್ಷನ್ ಅನ್ನ ಹಾಕ್ತಾರೆ. ಪಬ್ಲಿಕ್ ಸರ್ವೆಂಟ್ ಅಂತಂದ್ರೆ ಅದು ಪೊಲೀಸ್ ಆಫೀಸರು ಇರಬಹುದು ಅಥವಾ ಸರ್ಕಾರಿ ಅಧಿಕಾರಿನೂ ಇರಬಹುದು, ಜನಪ್ರತಿನಿಧಿ. ಈ ಕೇಸಲ್ಲಿ, ಈ ಪರ್ಟಿಕ್ಯುಲರ್ ಕೇಸಲ್ಲಿ ಜನಪ್ರತಿನಿಧಿ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥ ಆರೋಪ. ಇಡೀ ಎಫ್ಐಆರ್ ಬಹಳ ಸೀರಿಯಸ್ ಆದಂತ ಟರ್ನ್ ಅನ್ನು ತೆಗೆದುಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಕಂಪ್ಲೇಂಟ್ ಕೊಟ್ಟಿರುವಂತ ಮಹಿಳೆ 44 ವರ್ಷದ ಮಹಿಳೆ ಒಂದಿಷ್ಟು ಗಂಭೀರ ವಿಚಾರಗಳನ್ನ ಪ್ರಜ್ವಲ್ ವಿರುದ್ಧ ಪ್ರಸ್ತಾಪ ಮಾಡಿದ್ದಾರೆ. ಅದರ ಸಾರಾಂಶವನ್ನು ನಾವು ಹೇಳಬೇಕು ಅಂತಂದ್ರೆ ಗೌಪ್ಯತೆಯ ಕಾರಣಕ್ಕಾಗಿ ಒಂದಿಷ್ಟು ವಿಚಾರಗಳನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸಾರಾಂಶ ಹೇಳಬೇಕು ಅಂತಂದ್ರೆ ಆ 44 ವರ್ಷದ ಮಹಿಳೆ ಸ್ಥಳೀಯ ಸಂಸ್ಥೆಯೊಂದರ ಜನಪ್ರತಿನಿಧಿಯಾಗಿ ಆಯ್ಕೆಯಾದವರು ಮತ್ತು ಪ್ರಜ್ವಲ್ ರೇವಣ್ಣ ಅವರ ಕುಟುಂಬಕ್ಕೆ ಬಹಳ ಹತ್ತಿರದ ಒಡನಾಟವನ್ನ ಇಟ್ಟುಕೊಂಡಿದ್ದಂತ ಮಹಿಳೆ. ಸೊ ಆ ಮಹಿಳೆ ಎಕ್ಸ್ಪ್ಲೈನ್ ಮಾಡ್ತಾರೆ ದೂರಿನಲ್ಲಿ. ಏನ್ ಹೇಳ್ತಾರೆ ಅಂತಂದ್ರೆ, ನಾನು ಜನಪ್ರತಿನಿಧಿಯಾಗಿ, ಅಂದ್ರೆ ಅವರು ಕೂಡ ಚುನಾಯಿತ ಜನಪ್ರತಿನಿಧಿಯಾಗಿ ಪ್ರಜ್ವಲ್ ರೇವಣ್ಣ ಅವರ ಬಳಿಗೆ ಒಂದು ಕೇಸಿಗೆ ಸಂಬಂಧಿಸಿದಂತೆ ಹೋಗಿದ್ದೆ. ಅಧಿಕಾರಿಗಳಿಗೆ ಫೋನ್ ಮಾಡಿಸಬೇಕು ಅನ್ನೋ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣ ಅವರ ಬಳಿಗೆ ಹೋಗಿದ್ದೆ. ಆ ಸಂದರ್ಭದಲ್ಲಿ MP ಕ್ವಾರ್ಟರ್ಸ್, ಅಂದ್ರೆ ಈ ಕೃತ್ಯ ನಡೆದಂತ ಜಾಗ ಹಾಸನದ MP ಕ್ವಾರ್ಟರ್ಸ್, ಅಲ್ಲಿಗೆ ನನ್ನನ್ನ ಕರೆಸ್ಕೊಂಡ್ರು. ಯಾರೂ ಇಲ್ಲದಂತ ಸಂದರ್ಭದಲ್ಲಿ ನನ್ನ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ. ನಾನು ಅದನ್ನ ತಡೆಯೋದಕ್ಕೆ ಹೋದಾಗ ಗನ್ ತೋರಿಸಿದ್ರು. ನನ್ನ ಬಳಿ ಗನ್ ಇದೆ ಅಂತ ಬೆದರಿಸಿ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ನನ್ನ ಪತಿಯನ್ನ ಕೂಡ ಕೊಲ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. ನಿನ್ನ ಪತಿಗೂ ಕೂಡ ರಾಜಕೀಯದಲ್ಲಿ ಬೆಳಿಬೇಕು ಅಂತಾದ್ರೆ ನಾನು ಹೇಳ್ದನ್ನು ಮಾಡು ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ. ಆ ನಂತರ ನಿರಂತರವಾಗಿ ನನ್ನ ಮೇಲೆ ಅತ್ಯಾಚಾರ ಆಗಿದೆ. ಈ ಕೃತ್ಯ ನಡೆದ ಬಳಿಕ ನನಗೆ ಫೋನ್ ಮುಖಾಂತರ, ವಿಡಿಯೋ ಕಾಲ್ ಮುಖಾಂತರ ಪ್ರಜ್ವಲ್ ರೇವಣ್ಣ ಸಂಪರ್ಕಿಸಿ ನನ್ನನ್ನ ವಿದೌಟ್ ಡ್ರೆಸ್ ಅಂದ್ರೆ ಬೆತ್ತಲಾಗಿ ನನ್ನನ್ನು ನೋಡೋದಕ್ಕೆ ಅವರು ಹೇಳ್ತಾ ಇದ್ರು. ನಾನು ಹೇಳ್ದಂಗೆ ಮಾಡದೇ ಇದ್ರೆ ನಾನು ಮಾಡಿರುವಂತ ವಿಡಿಯೋ, ಅಂದ್ರೆ ಅತ್ಯಾಚಾರ ಎಸಗುವಾಗ ಮಾಡಿರುವಂತ ವಿಡಿಯೋ, ಆ ವಿಡಿಯೋವನ್ನ ನಾನು ಹರಿಯಬಿಡ್ತೀನಿ ಅಂತ ಬೆದರಿಕೆ ಹಾಕ್ತಾ ಇದ್ರು. ಯಾಕಂತಂದ್ರೆ ಆ ವಿಡಿಯೋದಲ್ಲಿ ನೀನ್ ಕಾಣಿಸ್ತೀಯ, ಅಂದ್ರೆ ವಿಕ್ಟಿಮ್ ಕಾಣಿಸ್ತಾರೆ, ನಾನ್ ಕಾಣಿಸಲ್ಲ. ಸೊ ಈ ವಿಡಿಯೋವನ್ನ ನಾನು ಹರಿಯಬಿಟ್ರೆ ನಿನ್ನ ಮರ್ಯಾದೆಗೆ ಪ್ರಾಬ್ಲಮ್ ಆಗುತ್ತೆ. ಸೊ ನಾನು ಹೇಳ್ದಂಗೆ ಕೇಳಬೇಕು ಅಂತ ಬೆದರಿಸ್ತಾ ಇದ್ರು ಪ್ರಜ್ವಲ್ ರೇವಣ್ಣ ಅಂತ ಮಹಿಳೆ ಸ್ಪಷ್ಟವಾಗಿ ಎಫ್ಐಆರ್ ನಲ್ಲಿ ಉಲ್ಲೇಖಿಸ್ತಾರೆ. ಇದರ ಜೊತೆಗೆ ನಿರಂತರವಾಗಿ ನನ್ನ ಮೇಲೆ ದೌರ್ಜನ್ಯ ಆಗಿದೆ ಅನ್ನೋದನ್ನ ಕೂಡ ಮಹಿಳೆ ಸ್ಪಷ್ಟವಾಗಿ ಹೇಳ್ತಾರೆ. ವೆರಿ ಸೀರಿಯಸ್ ಸೆಕ್ಷನ್ ಇದು, 376 ಸಬ್ ಸೆಕ್ಷನ್ 2. ಇದರ ಆಧಾರದಲ್ಲಿ ಈಗ ಎಫ್ಐಆರ್ ಆಗಿದೆ. ಉಳಿದಂತೆ 506, 350, 354 ಎಲ್ಲ ಕೇಸ್ ಆಗಿದೆ. ಇಡೀ ಕೇಸಿಗೆ ಈಗ ಮೇಜರ್ ಆದಂತ ಟ್ವಿಸ್ಟ್ ಸಿಗ್ತಾ ಇರೋದು ಈ ಎಫ್ಐಆರ್ ಅಲ್ಲಿ. ಕಾರಣ ಏನು ಅಂತಂದ್ರೆ, ಇಷ್ಟು ದಿನ SITಗೆ ಸಮಸ್ಯೆ ಇದ್ದಿದ್ದು ಆ ವಿಡಿಯೋಗಳಿತ್ತಲ್ಲ, ಈಗ ಏನು ಸರ್ಕ್ಯುಲೇಟ್ ಆಗ್ತಾ ಇರುವಂತ ವಿಡಿಯೋಗಳು, ಆ ವಿಡಿಯೋದಲ್ಲಿದ್ದಂತ ಯಾವೊಬ್ಬ ಮಹಿಳೆಯೂ ಕೂಡ ದೂರು ಕೊಡೋದಕ್ಕೆ ಮುಂದೆ ಬಂದಿರಲಿಲ್ಲ. ಮರ್ಯಾದೆಯ ಕಾರಣಕ್ಕಾಗಿ ಯಾರೂ ಕೂಡ ದೂರು ಕೊಡೋದಕ್ಕೆ ಮುಂದೆ ಬಂದಿರಲಿಲ್ಲ. ಈಗ ಮಹಿಳೆಯೊಬ್ಬರು ದೂರು ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ. FIR ದಾಖಲಾಗಿದೆ ಮತ್ತು ಆ ವಿಡಿಯೋದಲ್ಲಿರೋದು ನಾನು ಅಂತ ಮಹಿಳೆ ಹೇಳ್ಕೊಂಡಿದ್ದಾರೆ. ಮತ್ತು ಆ ವಿಡಿಯೋ ಪ್ರಜ್ವಲ್ ರೇವಣ್ಣ ಅವರು ಚಿತ್ರೀಕರಿಸಿದ್ದಾರೆ ಅಂತಾನೂ ಕೂಡ ಮಹಿಳೆ ಹೇಳ್ಕೊಂಡಿದ್ದಾರೆ.
ಪ್ರಜ್ವಲ್ ರೇವಣ್ಣ ನನ್ನ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ. ಆ ವಿಡಿಯೋವನ್ನೇ ಮುಂದಿಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ನನ್ನನ್ನು ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ವಿಡಿಯೋವನ್ನು ತೋರಿಸಿ, ಮತ್ತು ವಿಡಿಯೋ ಕಾಲ್ ಮಾಡಿ ನನ್ನ ಬಳಿ ಬಟ್ಟೆ ಬಿಚ್ಚು ಅಂತೆಲ್ಲ ನನ್ನನ್ನು ಲೈಂಗಿಕವಾಗಿ ಬಳಸಿಕೊಳ್ಳುವಂಥ ಪ್ರಯತ್ನ ಆಗಿದೆ ಪ್ರಜ್ವಲ್ ರೇವಣ್ಣ ಅವರಿಂದ ಅಂತ ಮಹಿಳೆ ಕ್ಲಿಯರ್ ಆಗಿ ಹೇಳ್ತಾರೆ. 44 ವರ್ಷದ ಮಹಿಳೆ ಕೊಟ್ಟಿರುವಂಥ ದೂರು ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಕಾನೂನು ಕುಣಿಕೆಯನ್ನ ಇನ್ನಷ್ಟು ಪ್ರಬಲ ಮಾಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ್, ಇಷ್ಟು ದಿನ SIT ಗಿದ್ದಿದ್ದು ಒಂದು ಪ್ರಾಬ್ಲಮ್ ಯಾವುದು ಅಂತಂದ್ರೆ, ಒಂದು ನಾನ್ ಬೇಲೇಬಲ್ ಸೆಕ್ಷನ್ ಅಡಿಯಲ್ಲಿ ಕೇಸ್ ಆಗಿದ್ದು, ರೇಪ್ ಕೇಸ್ ಆಗಿರಲಿಲ್ಲ. ಸೊ ಈ ಕೇಸ್ನಲ್ಲಿ ಕ್ಲಿಯರ್ ಆಗಿ ಅರೆಸ್ಟ್ ಮಾಡಬಹುದು ಮತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ ತಪ್ಪಿಸಿಕೊಳ್ಳೋದಕ್ಕೆ ದಾರಿನೇ ಇಲ್ಲದಂತ ಪರಿಸ್ಥಿತಿ ಇದು. ರಕ್ಷತ್, ಖಂಡಿತವಾಗ್ಲು. ಯಾಕಂದ್ರೆ ಈಗ ಎರಡನೇ FIR ಏನ್ ದಾಖಲಾಗಿದೆ ಅದರಲ್ಲಿರುವಂತಹ ಸೆಕ್ಷನ್ಗಳೇನಿದೆ ಅದು ಸಾಕಷ್ಟು ಈಗ ಇಂಪಾರ್ಟೆನ್ಸ್ ಅನ್ನ ಈ ಒಂದು ಪ್ರಕರಣಕ್ಕೆ ತೋರ್ತಾ ಇರುವಂತದ್ದು. ಜೊತೆಗೆ ಮೊದಲನೇ ಪ್ರಕರಣದಲ್ಲಿ ಅರೆಸ್ಟ್ ಮಾಡೋದಕ್ಕೆ ಬರ್ತಾ ಇರಲಿಲ್ಲ, ಆದ್ರೆ ಎರಡನೇ ಪ್ರಕರಣದಲ್ಲಿ ದಾಖಲಾಗಿರುವಂತಹ ಒಂದು ಸೆಕ್ಷನ್ಸ್ ಗಳೇನಿದೆ ಅದು ಎಲ್ಲವೂ ಕೂಡ 7 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಯ ಪ್ರಮಾಣ ಇರೋದ್ರಿಂದ, ಜೊತೆಗೆ 376 ಸಬ್ ಕ್ಲಾಸ್ 2N ಅಡಿಯಲ್ಲಿ ಏನ್ ಕೇಸ್ ದಾಖಲು ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ನಿರಂತರವಾಗಿ ಅತ್ಯಾಚಾರವನ್ನ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಇದರಲ್ಲಿ ಕನಿಷ್ಠ ಶಿಕ್ಷೆ ಅಂದ್ರೂ ಕೂಡ 10 ವರ್ಷ ಆಗುತ್ತೆ, ಗರಿಷ್ಠ ಅಂದ್ರೆ ಜೀವಾವಧಿ ಶಿಕ್ಷೆ ಆಗುತ್ತೆ. ಅದರ ಜೊತೆಯಲ್ಲಿ 354A1, 354B, 354C, 506 ಹಾಗೆ IT ಆಕ್ಟ್ ಅಡಿಯಲ್ಲಿ ಈಗಾಗಲೇ ಕೇಸನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದೆ, ಜೊತೆಗೆ ಎಲ್ಲ ಒಂದ್ ಕಡೆ ಏನು ಮಹಿಳೆಯರ ಖಾಸಗಿ ವಿಡಿಯೋಗಳನ್ನ ಮಾಡಿ ಅದನ್ನ ಮೊಬೈಲ್ ನಲ್ಲಿ ಇಟ್ಕೊಂಡು ನೋಡುವಂತದ್ದೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಸನ್ನು ಹಾಕಿದ್ದಾರೆ. ಜೊತೆಗೆ ಲೈಂಗಿಕ ದೌರ್ಜನ್ಯ, ಜೊತೆಗೆ ಒತ್ತಾಯ ಪೂರ್ವಕವಾಗಿ ಅವರ ಮೇಲೆ ಹಲ್ಲೆಯನ್ನ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ 376 ಸಬ್ ಕ್ಲಾಸ್ 2N ಏನಿದೆ ಈ ಒಂದು ಪ್ರಕರಣದಲ್ಲಿ ನೇರವಾಗಿ ಯಾವುದೇ ಒಬ್ಬ ಆರೋಪಿಯನ್ನ ಪ್ರಕರಣ ದಾಖಲಾದ ಬಳಿಕ ಅರೆಸ್ಟ್ ಮಾಡೋದಕ್ಕೆ ರೈಟ್ಸ್ ಇರುತ್ತೆ. ಜೊತೆಗೆ ಅರೆಸ್ಟ್ ಮಾಡುವಂತಹ ಪ್ರೊಸೀಜರ್ಸ್ ಗಳನ್ನ ವಿಚಾರಣಾಧಿಕಾರಿಗಳು ಅಥವಾ ತನಿಖಾಧಿಕಾರಿಗಳು ಯಾರು ಇರ್ತಾರೆ ಅವರು ಮಾಡಲಾಗುತ್ತೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು ಈ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಅತ್ಯಾಚಾರ ಪ್ರಕರಣಗಳಲ್ಲಿ ಯೂಶಲಿ ಯಾವುದೇ ಅತ್ಯಾಚಾರ ಪ್ರಕರಣ ದಾಖಲಾದ್ರೂ ಕೂಡ ಏನ್ ಸಂತ್ರಸ್ತೆ ಇರ್ತಾಳೆ, ಸಂತ್ರಸ್ತೆಯನ್ನ ಕೂಡಲೇ ಅಂದ್ರೆ ತತ್ಕ್ಷಣ FIR ಆದ ತತ್ಕ್ಷಣ CRPC 164 ಹೇಳಿಕೆಯನ್ನ ತೆಗೆದುಕೊಳ್ಬೇಕಾಗುತ್ತೆ. ಅಂದ್ರೆ 164 ಸಬ್ ಕ್ಲಾಸ್ 5-A ಅಡಿಯಲ್ಲಿ ತತ್ಕ್ಷಣ ಹೇಳಿಕೆಯನ್ನ ದಾಖಲು ಮಾಡ್ಕೋಬೇಕು. ಹೇಳಿಕೆಯನ್ನ ದಾಖಲು ಮಾಡ್ಕೊಂಡ ನಂತರ ಆರೋಪಿಯನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬಂದ ಬಳಿಕ ನೇರವಾಗಿ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಎಲ್ಲಾ ರೀತಿಯ ಒಂದು ಸಿದ್ಧತೆಯನ್ನ ಈಗಾಗಲೇ SIT ಅಧಿಕಾರಿಗಳು ಕೂಡ ಮಾಡ್ಕೊಂಡಿದ್ದಾರೆ. ಖಂಡಿತವಾಗ್ಲು ಎರಡನೇ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಬಂಧನದ ಭೀತಿ ಇದೆ, ಜೊತೆಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಂದೇಶ್, ಈಗ ಫಸ್ಟ್ ಕೇಸ್ ದಾಖಲಾದಂತ ಸಂದರ್ಭದಲ್ಲಿ ಆ 47 ವರ್ಷದ ಮಹಿಳೆ ಏನ್ ದೂರು ಕೊಟ್ಟರು ಅವರಿಗೂ ಈ ವಿಡಿಯೋಗೂ ಯಾವುದೇ ಲಿಂಕ್ ಇರಲಿಲ್ಲ. ಎರಡನೇ ಕೇಸ್ ಏನು KR ನಗರದಲ್ಲಾಗಿದೆ, ಮೂರನೇ ವ್ಯಕ್ತಿ ಕೊಟ್ಟಿರುವಂತ ದೂರು. ಇಲ್ಲಿ ಸಂತ್ರಸ್ತೆಯೇ ಮುಂದೆ ಬಂದು ನಾನೇ ಆ ವಿಡಿಯೋದಲ್ಲಿರೋದು, ಆ ವಿಡಿಯೋ ಚಿತ್ರೀಕರಣ ಮಾಡಿರೋದು ಪ್ರಜ್ವಲ್ ರೇವಣ್ಣ ಮತ್ತು ನನ್ನ ಮೇಲೆ ಅತ್ಯಾಚಾರ ಮಾಡಿ ಆ ವಿಡಿಯೋವನ್ನೇ ಮುಂದಿಟ್ಟುಕೊಂಡು ನಿರಂತರವಾಗಿ ಬೆದರಿಸಿ ನನ್ನನ್ನು ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಅನ್ನೋ ಕಂಪ್ಲೇಂಟ್ ಏನು ಕೊಟ್ಟಿದ್ದಾರೆ. ಈ ಕಂಪ್ಲೇಂಟ್ ಬಹಳ ಸೀರಿಯಸ್ ಆಗುತ್ತೆ ಅಂತ ಅನ್ಸುತ್ತೆ. ಯಾವ ರೀತಿ ಇದನ್ನ SIT ಅಧಿಕಾರಿಗಳಿಗೆ ಯಾವ ರೀತಿ ಅಸ್ತ್ರ ಆಗುತ್ತೆ ಈ ಕಂಪ್ಲೇಂಟ್? ರಕ್ಷತ್, ಇಲ್ಲಿ SIT ಅಧಿಕಾರಿಗಳಿಗಿರುವಂತಹ ಒಂದು ಅಸ್ತ್ರ ಅಂದ್ರೆ ಅದು ಕಂಪ್ಲೇಂಟ್ ಕೊಟ್ಟಿರುವಂತಹ ಸಂತ್ರಸ್ತ ಮಹಿಳೆ. ಯಾಕಂದ್ರೆ ಈ ವಿಡಿಯೋಸ್ಗಳು ಏನ್ ವೈರಲ್ ಆಯ್ತು, ಈ ವಿಡಿಯೋಸ್ಗಳಲ್ಲಿ ಈಗ ಸಂತ್ರಸ್ತ ಮಹಿಳೆ ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರ ವಿಡಿಯೋ ಕೂಡ ಇದೆ. ಅಂದ್ರೆ ಮೊದಲಿಗೆ ಇವರ ವಿಡಿಯೋ ವೈರಲ್ ಆಗಿದ್ದು, ಹಾಗಾಗಿ ವಿಡಿಯೋವನ್ನ ಇಟ್ಕೊಂಡು ಸಂತ್ರಸ್ತ ಮಹಿಳೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಅದು ಪ್ರಮುಖವಾದ ಒಂದು ಪ್ಲಸ್ ಪಾಯಿಂಟ್. ಅದರ ಜೊತೆಯಲ್ಲಿ ಆ ವಿಡಿಯೋ ಆಧಾರದ ಮೇಲೆ ಜೊತೆಗೆ ಆಕೆಯ ಹೇಳಿಕೆ ಏನಿದೆ, ಆಕೆ ಮುಂದಿನ ದಿನಗಳಲ್ಲಿ 164 ಹೇಳಿಕೆಯನ್ನ ಏನ್ ದಾಖಲು ಮಾಡ್ತಾರೆ, ಆಕೆಯ ಹೇಳಿಕೆ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ವಿಡಿಯೋಸ್ ಅನ್ನ ಏನ್ ಈಗ ಕೊಡ್ತಾರೆ ಆ ವಿಡಿಯೋಸ್ ಕೂಡ ಸಾಕಷ್ಟು ಇಂಪಾರ್ಟೆನ್ಸ್ ಅನ್ನ ಈ ಒಂದು ಪ್ರಕರಣದಲ್ಲಿ ಪಡ್ಕೊಳ್ತಾ ಹೋಗುತ್ತೆ. ಏನು ಅಸ್ತ್ರ SIT ಅಧಿಕಾರಿಗಳಿಗೆ ಏನ್ ಅಸ್ತ್ರ ಅಂತ ನೋಡೋದಾದ್ರೆ ಈ ಪ್ರಕರಣವೇ ಅವರಿಗೆ ಒಂದು ಅಸ್ತ್ರ. ಅಂದ್ರೆ 376 ಏನ್ ದಾಖಲು ಮಾಡಿದ್ದಾರೆ ಅದೇ ಒಂದು ಅಸ್ತ್ರ ಆಗಿರೋದ್ರಿಂದ ಈ ಒಂದು ಪ್ರಕರಣದಲ್ಲಿ ಅವರು ಅರೆಸ್ಟ್ ಮಾಡೋದಕ್ಕೆ ಎಲ್ಲಾ ರೀತಿಯ ರೈಟ್
ರೈಟ್ಸ್ ಗಳು ಕೂಡ ಇರ್ತವೆ, ಜೊತೆಗೆ ಪ್ರಕರಣ ಹೇಳೋದು ಕೂಡ ಅದೇ. ಯಾವುದೇ ಒಬ್ಬ ಆರೋಪಿಯನ್ನ ಅತ್ಯಾಚಾರ ಪ್ರಕರಣ ದಾಖಲಾದ ನಂತರ ಅರೆಸ್ಟ್ ಮಾಡಬಹುದು ಅಂತ. ಯಾಕಂದ್ರೆ ಎಲ್ಲವೂ ಕೂಡ ಸರ್ಕಾರಿ ಕ್ವಾರ್ಟರ್ಸ್ ನಲ್ಲಿ ನಡೆದಿರುವಂತದ್ದು. ಹಾಸನದ SP ಕಚೇರಿಯ ಪಕ್ಕದಲ್ಲೇ ಇರುವಂತಹ ಒಂದು MP ಸರ್ಕಾರಿ ಕ್ವಾರ್ಟರ್ಸ್ ಏನಿದೆ, ಆ ಒಂದು ಕ್ವಾರ್ಟರ್ಸ್ ನಲ್ಲೇ ಎಲ್ಲ ಕೂಡ ನಡೆದಿರೋದು. ಆಕೆ FIR ನಲ್ಲೂ ಕೂಡ, ಅಂದ್ರೆ ಸಂತ್ರಸ್ತ ಮಹಿಳೆ FIR ನಲ್ಲೂ ಕೂಡ ಮೆನ್ಷನ್ ಮಾಡಿರೋದು ಏನು ಸರ್ಕಾರಿ ಕ್ವಾರ್ಟರ್ಸ್ ಇದೆ, ಆ ಸರ್ಕಾರಿ ಕ್ವಾರ್ಟರ್ಸ್ ನ ಮೇಲ್ಗಡೆ ಅಂದ್ರೆ ಫಸ್ಟ್ ಫ್ಲೋರ್ ನ ರೂಮ್ ನಲ್ಲಿ ಈ ರೀತಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಜೊತೆಗೆ ಅತ್ಯಾಚಾರವನ್ನ ಮಾಡಿದ್ರು ಅಂತೇಳಿ ಆಕೆ ಮೆನ್ಷನ್ ಮಾಡಿರೋದ್ರಿಂದ ಈಗ ಆಕೆ ಒಂದು ಅಸ್ತ್ರ, ಈ ಒಂದು ಕಂಪ್ಲೇಂಟ್ ಕೂಡ ಒಂದು ಅಸ್ತ್ರ ಆಗುತ್ತೆ. ಹಾಗಾಗಿ ಆಕೆ ಹೇಳಿಕೆ ದಾಖಲು ಮಾಡಿಕೊಂಡ ತತ್ಕ್ಷಣ ನಂತರ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಎಲ್ಲಾ ರೀತಿಯ ಪ್ರೊಸೀಜರ್ಸ್ ಗಳನ್ನ ಕೂಡ ಶುರು ಮಾಡ್ತಾರೆ. ಭಾರತಕ್ಕೆ ಬಂದ ತತ್ಕ್ಷಣ ಅವರನ್ನ ಅರೆಸ್ಟ್ ಮಾಡಬಹುದು. ಹಾಗಾಗಿ ಈ ಪ್ರಕರಣದಲ್ಲಿ SIT ಅಧಿಕಾರಿಗಳು ಈಗಾಗಲೇ ಅರೆಸ್ಟ್ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಪ್ರಜ್ವಲ್ ರೇವಣ್ಣ ಅವರು ಈಗ ಅಪ್ಸ್ಕ್ಯಾಂಡ್ ಆಗಿ ಅಡ್ಡಾಡ್ತಾ ಇದ್ದಾರೆ ಅಂತ ನಾವು ಈಗ ಅಧಿಕೃತವಾಗಿ ಹೇಳ್ಬೋದು. ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನ ಮಾಡಬೇಕು, ಹಾಗಾಗಿ ಬಂಧನ ಮಾಡೋದಕ್ಕೆ ಅವರು ಸಿಗ್ತಾ ಇಲ್ಲ. ಹಾಗಾಗಿ ಈಗ ಹೇಳ್ಬೋದು ಅವರು ಅಪ್ಸ್ಕ್ಯಾಂಡ್ ಆಗಿದ್ದಾರೆ ಅಂತ ಹೇಳಿ. ರಕ್ಷತ್, ಎಸ್, ಥ್ಯಾಂಕ್ ಯು ಸಂದೇಶ್ ಮಾಹಿತಿಗೆ.